ನಮಸ್ತೆ. ಈ ದಿನ ನನ್ನ ವನ್ಯಜೀವಿಗಳಿಗೆ ಆಹಾರ ಹಾಕೋಕೆ ಅಂತ ನನ್ನ ಸ್ನೇಹಿತರು ಹಾಗೂ ನನ್ನ ಆತ್ಮೀಯರು ಇವತ್ತು ಆ ಪಶು ಪಕ್ಷಿಗಳಿಗೆ ಹಣ್ಣು, ತರಕಾರಿ, ಬಾಳೆಹಣ್ಣು, ಬಿಸ್ಕೆಟು, ಬನ್ನು ಎಲ್ಲ ಇಂಥ ಪದಾರ್ಥಗಳನ್ನ ತಂದು ಇವತ್ತು ನನ್ನ ಜೊತೆ ಅರಣ್ಯಕ್ಕೆ ಬಂದು ಆ ಪಶು ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಸೇವೆಯನ್ನು ಮಾಡ್ತಾಯಿದ್ದಾರೆ. ಬಂಧುಗಳೇ, ಪ್ರಕೃತಿ ಉಳಿವಿಗಾಗಿ ಮತ್ತು ಪರಿಸರ ಉಳಿವಿಗಾಗಿ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಮರಗಿಡಗಳನ್ನ ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ಕೆ ಕೈ ಜೋಡಿಸಿ ಮತ್ತು ನಿಮ್ಮ ಸ್ವಂತ ಜಮೀನುಗಳಲ್ಲಿ ನಿಮ್ಮ ಹೊಲಗಳಲ್ಲಿ ಒಂದಷ್ಟು ಮರಗಿಡಗಳನ್ನ ಬೆಳೆಸೋವಂಥದ್ದಾಗಿರ್ಬೋದು, ಆ ಪಶು ಪಕ್ಷಿಗಳಿಗೆ ಆಹಾರ ಹಾಕುವಂಥದ್ದಾಗಿರ್ಬೋದು, ಇಂಥ ಸೇವೆಗಳನ್ನ ಪ್ರತಿಯೊಬ್ಬರು ಮಾಡಬೇಕು. ಯಾಕೆ ಅಂದರೆ ಮುಂದಿನ ಪೀಳಿಗೆಗೆ ಹಸಿರು ಕವಚ ಇರಬೇಕು ಎಂಬ ಭಾವನೆ ಇಟ್ಕೊಂಡು ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಜೂನ್ ಜುಲೈಯಲ್ಲಿ ಒಂದು ಶಾಲೆಗೆ 15ರಿಂದ 20 ಸಸಿಗಳನ್ನು ಹಾಕಿಸುವ ಮುಖೇನ ನಿನ್ನೆಗೆ 42 ಶಾಲೆಗಳನ್ನು ಆಯ್ಕೆ ಮಾಡಿ ಪ್ರತಿ ಶಾಲೆಗೂ ಗಿಡಗಳನ್ನು ಹಾಕಿಸುವ ಮುಖೇನ ಸೇವೆಯನ್ನು ಮಾಡ್ತಾಯಿದ್ದೀವಿ. ಶಾಲೆಗಳಲ್ಲಿ ಗಿಡಗಳು ಏನಕ್ಕೆ ಹಾಕಿಸ್ಬೇಕಪ್ಪ ಅಂದರೆ ಶಾಲೆಯಲ್ಲಿರುವ ಮಕ್ಕಳಿಗೆ ಒಂದು ಆಮ್ಲಜನಕ ದೊರೆಯುವುದಕ್ಕಾಗಿ ಶಾಲೆಯ ಆವರಣಗಳಲ್ಲಿ ಹೊಂಗೆ ಸಸಿಗಳನ್ನು ಆಯ್ಕೆ ಮಾಡಿ ಪ್ರತಿ ಶಾಲೆಗಳಲ್ಲೂ ಹೊಂಗೆ ಗಿಡಗಳನ್ನು ಹಾಕಿಸುತ್ತಾ ಬಂದಿದ್ದೇವೆ. ಹಂಗಾಗಿ ಸಮಸ್ತ ಜನತೆಯು ಕೂಡ ಈ ಹಸಿರು ಕವಚವನ್ನು ಕಾಪಾಡುವಂಥ ಒಂದು ಸೇವೆ ನಿಮ್ಮಿಂದ ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು, ನಮ್ಮ ಕುಟುಂಬಗಳು ಚೆನ್ನಾಗಿರ್ತವೆ ಎಂಬ ಭಾವನೆ ಇಟ್ಕೊಂಡು ಈ ಪರಿಸರ ಸಂರಕ್ಷಣೆ ಮಾಡುವಂಥ ಸೇವೆಯನ್ನು ನಾನು ನನ್ನ ಸ್ನೇಹಿತರು ಕೂಡ ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು.